ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅನಿತಾಸ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ಫೇವ್ರೆಟ್ ಆಗಿರುವಂತಹ ಬಿಸಿ ಬಿಸಿ ಚೋಲೆ ಭಟೂರೆಯನ್ನು ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡೋದನ್ನ ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ರೆಸಿಪಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೋಲೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕಾಬೂಲ್ ಕಡಲೆಕಾಳನ್ನ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಕಾಬೂಲ್ ಕಡಲೆಕಾಳನ್ನ ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ನೆನೆಸಿಟ್ಟಿರುವಂತಹ ಕಾಬೂಲ್ ಕಡಲೆಕಾಳು, ಚಕ್ಕೆ, ಲವಂಗ, ಅನಾನಸ್ಸು, ಏಲಕ್ಕಿ, ಪಲಾವ್ ಎಲೆ, ಸಾಲ್ಟು, ಅರಿಶಿನ ಇಷ್ಟು ಹಾಕ್ಕೊಂಡು 4-5 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಮತ್ತೊಂದು ಕಡೆ ಒಂದು ಜಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಒಂದು ಫೈನ್ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕೊತಾ ಇದ್ದೀನಿ. ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ನಂತರ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪನೇ ಅರಿಶಿನ, 1 ಸ್ಪೂನಷ್ಟು ಜೀರಾ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಪ್ಯೂರಿ ಮತ್ತು ಮಸಾಲ ಎರಡೂ ಚೆನ್ನಾಗಿ ಬೆಂದು ಮಸಾಲ ರೆಡಿ ಆದಮೇಲೆ ಆಗಲೇ ಬಿಸಿಟ್ಕೊಂಡಿರುವಂತಹ ಕಾಬೂಲ್ ಕಡಲೆಕಾಳನ್ನ ನೀರು ಸಮೇತ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಗ್ರೇವಿ ಥಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಾಬೂಲ್ ಕಡಲೆಕಾಳನ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 10 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ. ಈಗ ನಾನು ಕಸ್ತೂರಿ ಮೆಥಿನ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕೊಳ್ಳೋದ್ರಿಂದ ಹೋಟೆಲಲ್ಲಿ ಸಿಗುವಂತಹ ಚೋಲೆ ಮಸಾಲ ಅದೇ ಟೇಸ್ಟಲ್ಲಿ ನಿಮಗೆ ಸಿಗುತ್ತೆ. ಕೊನೆಯದಾಗಿ ನಾನು ಸೌತ್ ಇಂಡಿಯನ್ ಶೈಲಿಯಲ್ಲಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಟೇಸ್ಟಿಯಾಗಿರೋ ಚೋಲೆ ಮಸಾಲ ರೆಡಿಯಾಗಿದೆ. ನನ್ನ ಮಗಂಗಂತೂ ಈ ಚೋಲೆ ಮಸಾಲ ತುಂಬಾ ಇಷ್ಟ ಆಯಿತು. ನೀವು ಕೂಡ ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.